ಈಗ ನೀವು ನೋಡ್ತಾ ಇರೋದು ನಮ್ಮ ಊರಿನ ಶ್ರೀ ಚೆನ್ನಕೇಶವ ಸ್ವಾಮಿ ಸನ್ನಿಧಿಯಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಜಯಂತಿಯನ್ನು ಆಚರಿಸಿದ್ರು. ಈ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಒಂದೇ ದಿನ ಜನಿಸಿರ್ತಾರೆ. ಅದು ವೈಶಾಖ ಶುದ್ಧ ಪಂಚಮಿಯಂದು ಇಬ್ಬರು ಮಹನೀಯರುಗಳು ಕೂಡ ಒಂದೇ ದಿನ ಜನ್ಮವನ್ನು ನೀಡ್ತಾರೆ. ಅಂದರೆ ಇಸ್ವಿ ಮಾತ್ರ ಬೇರೆ ಆಗಿರುತ್ತೆ. ಈಗ ನಾವು ಇವರಿಬ್ಬರು ಮಹನೀಯರುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮತ್ತು ಇವರಿಬ್ಬರ ಮಹನೀಯರ ಆಶೀರ್ವಾದಗಳನ್ನು ಪಡೆಯೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಶಂಕರಾಚಾರ್ಯರು ಕ್ರಿಸ್ತಪೂರ್ವ 509ರಲ್ಲಿ ಕೇರಳದ ಕಾಲಾಡಿ ಎಂಬ ಗ್ರಾಮದಲ್ಲಿ ಶಿವಗುರು ಮತ್ತು ಆರ್ಯಾಂಬ ದಂಪತಿಗಳಿಗೆ ಜನಿಸಿದವರು. ಈ ದಂಪತಿಗಳು ಶಿವಭಕ್ತಿಯುಳ್ಳವರಾಗಿರ್ತಾರೆ. ಆದ್ದರಿಂದ ಶಿವನ ಕರುಣೆಯಿಂದ ಜನಿಸಿದ ಮಗನೇ ಆದಿಗುರು ಶ್ರೀ ಶಂಕರಾಚಾರ್ಯರು. ಇವರು ವೈಶಾಖ ಶುದ್ಧ ಪಂಚಮಿಯಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿದ್ದರು. ಬಾಲ್ಯದಿಂದಲೇ ಸಂಸ್ಕೃತ ಮತ್ತು ವೇದಗಳನ್ನು ಅಧ್ಯಯನ ಮಾಡಿದವರು. ಇವರು ಒಮ್ಮೆ ಭಿಕ್ಷೆಗಾಗಿ ಒಂದು ಮನೆಯ ಎದುರು ನಿಲ್ಲುತ್ತಾರೆ. ಅಲ್ಲಿ ಆ ಮನೆಯಲ್ಲಿ ಒಬ್ಬ ಬಡ ಮಹಿಳೆ ಇರ್ತಾಳೆ. ಅವಳ ಹತ್ತಿರ ಒಂದೇ ಒಂದು ಹರಕಲು ಸೀರೆ ಇರುತ್ತೆ. ಅವಳು ಅದನ್ನೇ ಒಗೆದು ಒಣಗಿ ಹಾಕಿಕೊಳ್ತಾ ಇರ್ತಾಳೆ. ಆ ದಿನ ಆ ಬಾಲಕ ಬಂದಾಗ ಕೂಡ ಅವಳು ಹರಕಲು ಸೀರೆಯನ್ನು ಒಗೆದು ಒಣಗಿ ಹಾಕಿದ್ದಳು ಮತ್ತು ಒಂದು ತುಂಡು ಬಟ್ಟೆಯನ್ನು ಉಟ್ಟಿದ್ದಳು. ಆ ಬಾಲಕನ ಧ್ವನಿಯನ್ನು ಕೇಳಿದಾಗ, ಒಂದು ತುಂಡು ಬಟ್ಟೆಯನ್ನು ಉಟ್ಟಿರ್ತಾಳಲ್ವ, ಆ ಬಾಲಕನ ಧ್ವನಿಯನ್ನು ಕೇಳಿ ಅವಳು ಆ ಹರಕಲು ಸೀರೆಯನ್ನು ಉಟ್ಟುಕೊಂಡು ಹೊರಗೆ ಬರ್ತಾಳೆ. ಅವಳ ಹತ್ತಿರ ಭಿಕ್ಷೆ ಹಾಕಲು ಏನೂ ಇರಲಿಲ್ಲ. ಒಂದೇ ಒಂದು ನೆಲ್ಲಿಕಾಯಿ ಮಾತ್ರ ಇರುತ್ತೆ. ಅವಳು ಅದನ್ನೇ ಭಿಕ್ಷೆ ನೀಡಿದಳು. ಅದನ್ನು ನೋಡಿ ಆದಿಗುರು ಶ್ರೀ ಶಂಕರಾಚಾರ್ಯರು ಮರುಗೆ ಕನಕದಾರ ಸ್ತೋತ್ರವನ್ನು ಪಠಿಸಿ ಲಕ್ಷ್ಮಿಯನ್ನು ಸ್ತೋತ್ರ ಹಾಡಿದಾಗ ಲಕ್ಷ್ಮೀದೇವಿಯು ಬಂಗಾರದ ನಾಣ್ಯಗಳ ಸುರಿಮಳೆಯನ್ನೇ ಸುರಿಸುತ್ತಾಳೆ. ಇವರು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ವಿವೇಕ ಚೂಡಾಮಣಿ, ಭಜ ಗೋವಿಂದಂ, ಸೌಂದರ್ಯರಹಲಿ, ಶಿವಾನಂದ ಲಹರಿ ಇಂತಹ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅದ್ವೈತ ಅಂದರೆ ಜೀವ ಮತ್ತು ಬ್ರಹ್ಮ ಬೇರೆಯಲ್ಲ. ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು. ಈ ಜಗತ್ತು ಮಾಯೆ, ನಾಶ ಹೊಂದುವಂತಹುದು. ಬ್ರಹ್ಮ ಒಂದೇ ಒಂದು ಸತ್ಯವಾದದ್ದು. ಇವರು ಕಾಲ್ನಡಿಗೆಯಲ್ಲಿಯೇ ಶೃಂಗೇರಿ, ಬದರಿಕಾಶ್ರಮ, ದ್ವಾರಕಾ ಮತ್ತು ಪೂರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ಹೀಗೆ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಒಂದುಗೂಡಿಸಿದರು. ತಿರುಪತಿಯಲ್ಲಿ ಧನಾಕರ್ಷಣ ಯಂತ್ರವನ್ನು ಸ್ಥಾಪಿಸಿದರು ಮತ್ತು ಇವರು ಕೊಲ್ಲೂರಿನಲ್ಲಿ ಶ್ರೀಚಕ್ರ ಯಂತ್ರವನ್ನು ಸ್ಥಾಪಿಸಿದರು. ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥದಲ್ಲಿ ಅದೃಶ್ಯರಾದರು. ಈಗ ನಾವು ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಂಡವು. ನಂತರ ನಾವು ರಾಮಾನುಜಾಚಾರ್ಯರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬದೂರು ಎಂಬ ಗ್ರಾಮದಲ್ಲಿ 1017ರಲ್ಲಿ ರಾಮಾನುಜಾಚಾರ್ಯರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇವರ ತಂದೆಯ ಹೆಸರು ಕೇಶವ ಭಟ್ಟ, ತಾಯಿಯ ಹೆಸರು ಕಾಂತಿವತಿ. ಅವರ ತಂದೆಯವರ ಮರಣಾನಂತರ ಇವರು ಶ್ರೀರಂಗಮನ್ನು ಬಿಟ್ಟು ಸಾಲಿಗ್ರಾಮದಲ್ಲಿ 12 ವರ್ಷಗಳ ಕಾಲ ನೆಲೆಸಿ ಅಲ್ಲಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಲು ಇಡೀ ದೇಶವನ್ನು ಸುತ್ತಿದರು. ನಂತರ ಇವರು 16ನೇ ವಯಸ್ಸಿನಲ್ಲಿ ಎಲ್ಲ ವೇದಗಳ ಮತ್ತು ಶಾಸ್ತ್ರಗಳ ಜ್ಞಾನವನ್ನು ಪಡೆದಿದ್ದರು. ಇವರು ಶ್ರೀರಂಗಂನಲ್ಲಿ ಯಾದಿರಾಜ ಸನ್ಯಾಸಿಯಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದರು. ರಾಮಾನುಜಾಚಾರ್ಯರು ಯಮುನಾಚಾರ್ಯರ ಮುಖ್ಯ ಶಿಷ್ಯರಾಗಿದ್ದರು. ಗುರುಗಳ ಆಶಯದಂತೆ 3 ಕೆಲಸಗಳನ್ನು ನೆರವೇರಿಸಿದರು. ಬ್ರಹ್ಮಸೂತ್ರ, ಮೊದಲನೆಯದು ಬ್ರಹ್ಮಸೂತ್ರ, 2ನೇಯದು ವಿಷ್ಣು ಸಹಸ್ರನಾಮ, 3ನೇಯದು ದಿವ್ಯ ಪ್ರಬಂಧಗಳನ್ನು ವ್ಯಾಖ್ಯಾನವನ್ನು ಬರೆಯುವುದೇ ಇವರ ಕೆಲಸವಾಗಿತ್ತು. ಪ್ರಬಂಧ ವ್ಯಾಖ್ಯಾನವನ್ನು ಇವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು, ಅಂದರೆ ವಿಶಿಷ್ಟವಾದ ಅದ್ವೈತ ಅಥವಾ ಗುಣವಿಶಿಷ್ಟವಾದ ಅದ್ವೈತ ಅಂದರೆ ಆತ್ಮ ಮತ್ತು ಜಗತ್ತು, ಪರಮಾತ್ಮ ವಿಶಿಷ್ಟ ಗುಣಗಳು. ವಿಶಿಷ್ಟಾದ್ವೈತ ತತ್ವ ಅಂದರೆ ಜೀವ, ಜಗತ್ತು ಮತ್ತು ಈಶ್ವರ ಮೂರೂ ಸತ್ಯ. ಜಗತ್ತು ಮಾಯೆಯಲ್ಲ, ಅದು ದೇವರ ಲೀಲೆ. ಮೋಕ್ಷಕ್ಕೆ ಜ್ಞಾನಕ್ಕಿಂತ ಭಕ್ತಿಯೇ ಸುಲಭ ಮಾರ್ಗ ಎಂದು ಶ್ರೀರಾಮಾನುಜಾಚಾರ್ಯರು ಬೋಧಿಸಿದ್ದಾರೆ. ಇವರು ಕ್ರಿಸ್ತ ಶಕ
1137ರಲ್ಲಿ ದೈವಾಧೀನರಾದರು. ಹೀಗೆ ರಾಮಾನುಜಾಚಾರ್ಯ ಮತ್ತು ಶಂಕರಾಚಾರ್ಯರ ಅವರು ಮಾಡಿದಂತಹ ಪ್ರಮುಖ ಸಾಧನೆಗಳನ್ನು ನಾವು ತಿಳಿದುಕೊಂಡೆವು. ಜೈ ವಾಸವಿ, ಜೈ ಜೈ ವಾಸವಿ.